ಕಲಬುರಗಿ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶಿಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸೈಕಲ್ ಜಾಥಾ ನಡೆಸಲಾಯಿತು. ಜಾಥಾದಲ್ಲಿ ಕಲಬುರಗಿ ನಗರದ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿ ಪರಿಸರ ರಕ್ಷಣೆಯ ಕುರಿತು ಅರಿವು ಮೂಡಿಸಿದರು. ಇಂಧನ ಉಳಿತಾಯ ಜಾಗೃತಿ ಮತ್ತು ಹಸಿರು ಹೊನ ಸಂರಕ್ಷಣೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಸಿಕೋ ಸಂಸ್ಥೆ ಹಾಸನ, ವಿವೇಕ ಜಾಗೃತ ಯೋಗ ವಿದ್ಯಾಪೀಠ, ಇ ಮೈಲೇಜ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸೈಕಲ್ ಜಾಥಾಕ್ಕೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜೆ ನಮೋಶಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು. ವಿಶೇಷವಾಗಿ ಈ ಸೈಕಲ್ ಜಾಥಾ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಪರಿಸರವನ್ನು ಉಳಿಸೋದು ಮತ್ತು ಆರೋಗ್ಯದ ಕಡೆಗೆ ನಮ್ಮ ಸಮಾಜವನ್ನು ತೆಗೆದುಕೊಂಡು ಹೋಗತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರದಿದೆ. ಅದಕ್ಕೆ ವಿದ್ಯಾರ್ಥಿಗಳು ವಿಶೇಷವಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಸೈಕಲ್ ಹೊಡಿಬೇಕು. ಸೈಕಲ್ ಜೊತೆಗೆ ವಿಶೇಷವಾಗಿ ಅಂದರೆ ಪರಿಸರವನ್ನು ಉಳಿಸಬೇಕು. ಇವತ್ತಿನ ದಿವಸ ನಾವು ಎಷ್ಟೋ ಮೆಟ್ರೋಪಾಲಿಟಿಸನ್ ಸಿಟೀಸ್ಗಳನ್ನು ನೋಡ್ತಾ ಇದ್ದೀವಿ. ಪಾಲ್ಯೂಷನ್ನಿಂದ ತುಂಬಿ ಹೋಗಿದೆ. ಅದನ್ನು ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂದರೆ ಮನೆಗೊಂದು ಗಿಡ ಊರಿಗೊಂದು ವನ ಇಂಥ ಒಂದು ಅಭಿಯಾನವನ್ನು ಮಾಡಬೇಕಾಗಿದೆ. ಆದಷ್ಟು ವಿದ್ಯಾರ್ಥಿಗಳು ಈ ಸೈಕಲ್ ಜಾಥಾವನ್ನು ಮಾಡೋದರಿಂದ ಅನೇಕ ಲಾಭಗಳ ಜೊತೆಗೆ ಅಂದರೆ ಆರೋಗ್ಯದ ಜೊತೆಗೆ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು. ಪರಿಸರವನ್ನು ಕಾಪಾಡಿದ್ರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಪರಿಸರವನ್ನು, ಶುದ್ಧವಾದ ಆಮ್ಲಜನಕವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆದಷ್ಟು ನಾವೆಲ್ಲ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ಅರಿವನ್ನು ಮೂಡಿಸಲಿಕ್ಕೆ ನಾವೆಲ್ಲರೂ ಎಸ್ ಬಿ ಸರ್ಕಲ್ಲು, ನಾಲ್ಗೇರಿ ಕ್ರಾಸು ಮತ್ತು ಜಗತ್ ಸರ್ಕಲ್ಲಿಂದ ಈ ಜಾಥಾವನ್ನು ಮಾಡಿದ್ದೇವೆ. ಈ ಜಾಥಾದ ಉದ್ದೇಶವೇನಂತಂದರೆ ಪರಿಸರ ಸಂರಕ್ಷಣೆ ಮತ್ತು ನಮ್ಮ ಭಾಗದಲ್ಲಿ ಪರಿಸರ ಕುರಿತಾಗಿ ಅವೇರ್ನೆಸ್ ಮೂಡಿಸುವುದು ಮತ್ತು ಇಂದಿನ ಮಕ್ಕಳಿಗೆ ಎಲ್ಲ ಪಾಲಕರು ದೊಡ್ಡ ದೊಡ್ಡ ವಾಹನಗಳನ್ನು ಕೊಡಿಸಿ ಅವರನ್ನು ತಪ್ಪು ದಾರಿಗೆ ಒಯ್ತಾ ಇದ್ದಾರೆ. ಅದರ ಬದಲಾಗಿ ಸೈಕಲ್ಲು ಮತ್ತು ಎಲೆಕ್ಟ್ರಿಕಲ್ ಸೈಕಲ್ ಇಂಥ ಪರಿಸರಕ್ಕೆ ಒಳ್ಳೆಯದಿರುವಂಥದ್ದು ಮಕ್ಕಳಿಗೆ ಕೊಟ್ಟರೆ ಅದರಿಂದ ಪರಿಸರಕ್ಕೂ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಅವರು ಹೆಲ್ದಿಯಾಗಿ ಇರ್ಬೋದು. ಆ ಒಂದು ಕಾನ್ಸೆಪ್ಟ್ನಲ್ಲಿ ಇಂದು ಜಾಥಾವನ್ನು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಜಾಥಾ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಕೂಡ ಕಂಡಿದೆ. ನಮಗೆ ಮುಂದಿನ ಬರುವ ದಿನಗಳಲ್ಲಿ ಸುಮಾರು ಥ್ರೂಔಟ್ ಕರ್ನಾಟಕ ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಈಗಾಗಲೇ ನಮ್ಮ ಇ ಮೈಲೇಜ್ ಕಂಪನಿ ಕೂಡ ಇಲ್ಲೇ ಎಲೆಕ್ಟ್ರಿಕಲ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದು ಫ್ಯಾಕ್ಟ್ರಿ ಕೂಡ ಕಾರ್ಖಾನೆ ಕೂಡ ಈ ಕಲಬುರಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಒಂದೂವರೆ ತಿಂಗಳಲ್ಲಿ ಈ ನಮ್ಮ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನಮ್ಮ ವಾಹನ ಕೂಡ ರೋಡಿಗೆ ಬರಲು ಸಿದ್ಧವಾಗಿದ್ದಾವೆ. ಬಿಜೆಪಿಯು ಯಾವ ಬಣದವರು ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವುದು ಮೊದಲು ಹೇಳಲಿ. ಇದುವರೆಗೂ ಯಾವುದಾದರೂ ಅವರು ಒಳ್ಳೆಯ ಉದ್ದೇಶದಿಂದ ಪ್ರತಿಭಟನೆ ಮಾಡಿದ್ರಾ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೈಸೂರು ನಗರದಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಕ್ಕೆ ಬಿಜೆಪಿ ಆಕ್ರೋಶ ವಿಚಾರದ ಕುರಿತು ಮಾತನಾಡಿದ ಅವರು, ಪ್ರತಾಪ್ ಸಿಂಹ ಅವರ ಮೇಲೆ ಯಾಕೆ ಕೇಸ್ ಆಗಿದೆ, ಅವರು ಏನು ಮಾಡ್ತಾರೆ ಅಲ್ಲಿ ಹೋಗಿ, ಬಿಜೆಪಿಯವರು ಸುಮ್ಮನೆ ನಮ್ಮ ಸರ್ಕಾರ ಪಾಪರಾಗಿದೆ, ದಿವಾಳಿ ಆಗಿದೆ ಎನ್ನುತ್ತಿದ್ದಾರೆ. ದಾಖಲೆ ತೆಗೆದುಕೊಂಡು ಬನ್ನಿ, ಚರ್ಚೆ ಮಾಡೋಣ. ಇನ್ನು ಮುಂದಿನ ವಾರ ವಿಜೇಂದ್ರ ಅವರಿಗೆ ನಾನೇ ಆಹ್ವಾನ ಮಾಡ್ತೇನೆ ಎಂದು ಹೇಳಿದರು. 144 ಹಾಕಿದ್ರೆ ನಮಗೆ ಪ್ರೊಟೆಸ್ಟ್ ಮಾಡೋಕ್ಕೂ ಅವಕಾಶ ಕೊಡ್ತಿಲ್ಲ ನೋಡಿ. ಯಾವ ಬಡ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೇ ಹೇಳಿ. ಬಿಜೆಪಿ ಯಾವ ಬಡ ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಿ ಅದು ನನ್ಗೆ ಕ್ಲಾರಿಟಿ ಕೊಡಿ. ವಕ್ಫ್ದು ಒಂದು ಬಡ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ. ಇನ್ನ ಒಂದು ಯಾವುದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀನಿ ಅಂತೂ ಮಾಡಿಲ್ಲ. ಈಗ ಉದಯಗಿರಿ ಬಗ್ಗೆನೂ ಮಾಡ್ತಾ ಇದ್ದಾರಂತೆ. ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬೋದು. ಬಣಕ್ಕೊಂದು ರಿಯಾಕ್ಷನ್ ಬೇರೆ ಇಲ್ಲ. ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕಂಗೆ ಸೆಕ್ಷನ್ ಹಾಕಿರ್ಬೋದು. ಆಮೇಲೆ ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಲ್ಲಿ ಹೋಗ್ತಾ ಇರೋದೇನಕ್ಕೆ, ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದೇನಕ್ಕೆ. ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ. ಇದ್ರ ಉದ್ದೇಶ ಏನಿದೆ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಇರೋದು. ಕಾನೂನು ಪಾಲನೆ ಮಾಡೋಕ್ಕೇನಿದೆ ಅವರಿಗೆ? ಸೆಕ್ಷನ್ 144 ಇದೆ ಅಂದರೆ ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಜಾಥಾ ಏನು ಅವೇರ್ನೆಸ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಅವೇರ್ನೆಸ್ ಮಾಡಿದ ಯಾವ್ದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದರೂ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ.
ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾರಿಗೂ. ಕಾರ್ಯಕ್ರಮದ ನಿಮಿತ್ತ ಕಲಬುರಗಿ ನಗರಕ್ಕೆ ಆಗಮಿಸಿದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕಾಂಗ್ರೆಸ್ ಜಿಲ್ಲಾ ಯುವ ಘಟಕದ ವತಿಯಿಂದ ಯುವ ಘಟಕದ ಅಧ್ಯಕ್ಷರಾದ ಶಕೀಲ್ ಸರಡ್ಗಿ ಅವರ ನೇತೃತ್ವದಲ್ಲಿ ಅಭಿಮಾನಿಗಳು ನಗರದ ಖರ್ಗೆ ಸರ್ಕಲ್ ಬಳಿ ಬೃಹತ್ ಕಟ್ಟಡಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸುವ ಮೂಲಕ ಜಯಘೋಷ ಕೂಗಿ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಗೃಹ ಜ್ಯೋತಿ ಹಣ ಹಾಕದಿದ್ದರೆ ಜನರಿಂದ ಹಣ ವಸೂಲಿ ಎನ್ನುವ ಜೆಸ್ಕಾಂ ಪ್ರಸ್ತಾವನೆ ಸಲ್ಲಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲವೆಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಸೋಮವಾರ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಜನರಿಗೆ ಕೊಟ್ಟ 5 ಗ್ಯಾರಂಟಿಗಳನ್ನು ಖಂಡಿತ ಜನರಿಗೆ ಮುಟ್ಟಿಸುತ್ತೇವೆಂದು ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದು, ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಬೇಡಿ, ಪ್ರಸ್ತಾವನೆ ಇಲಾಖೆಯವರು ಕೊಟ್ಟಿರೋದು ಗೊತ್ತಿಲ್ಲವೆಂದು ಹೇಳಿದರು. ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಏನು ಗೃಹ ಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಆಗಲಿ, ಯುವ ನಿಧಿ, ಇವು 5 ನಮ್ಮ ಗ್ಯಾರಂಟಿಗಳಿವೆ. 5 ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ. ಅದನ್ನು 100% ನಾವು ಚಾಲ್ತಿ ತಪ್ಪದೆ ಮಾಡ್ತೀವಿ. ಅಂದ್ರೆ ಆ ಪ್ರಸ್ತಾವನೆ ರಿಜೆಕ್ಟ್ ಮಾಡುತ್ತೆ ಗೌರ್ಮೆಂಟ್ ಅಂತ? ಇಲ್ಲ, ಪ್ರಸ್ತಾವನೆ ಅವ್ರು ನೋಡಿ, ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ 100% ಇದನ್ನು ಸರ್ಕಾರ ನಾವೇನು 5 ಗ್ಯಾರಂಟಿಗಳಿಗೆ ನಾವು ವಾಗ್ದಾನ ಮಾಡಿದ್ವಿ ಅದನ್ನು ಭದ್ರ ಸರ್ಕಾರ ಮುಂಗಡವಾಗಿ ಪಾವತಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಸ್ತಾವನೆ ಇಟ್ಕೊಂಡು ಮುಂಗಡವಾಗಿ ಅಂದ್ರೆ ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸ್ ಆಗಿ ಯಾವುದು ಇನ್ ಟೈಮ್ ಕೊಡ್ತಾ ಇಲ್ಲ. ನೋಡಿ, ಈಗ ದೇರ್ ಇಸ್ ವೇಸ್ ಅಂಡ್ ಮೀನ್ಸ್. ಏನಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು. ಆದರೆ ನಮ್ಮ ಬದ್ಧತೆ 100% ಇದೆ. ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಜಿಲ್ಲೆಯಾದ್ಯಂತ ನಗರ, ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಂಡುಬರುವ ಸಂಭಾವ್ಯ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಚಿಂತನೆ ನಡೆಸಲಾಗುತ್ತಿದ್ದು, ಕೂಡಲೇ ತಾಲೂಕಾವಾರು ಸಭೆ ನಡೆಸಿ ಸಮಗ್ರ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸುವಂತೆ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿ-ಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ, ನಮ್ಮ ಸ್ಟೇಡಪ್ ಅಲ್ಲಿ ಎಲ್ಲ ಯಾಕೆ ಬಂದಿದೆ ಸ್ಟೇಡಪ್ ಹೇಳಿ ನೋಡಿ, ಎಲ್ಲ ಏನಂದ್ರೆ ಕಾಂಗ್ರೆಸ್ ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಯಾಕಾಗಿಲ್ಲ? ಅರೆ ಬಂದಲ್ಲಿ ಯಾವುದು ಪೇಮೆಂಟ್ ಆಗ್ತಾ ಇಲ್ಲ ಅಂತ ಎಲ್ಲ ಕೆಲಸ ಕಾಂಟ್ರಾಕ್ಟರ್ ಸ್ಟಾಪ್ ವರ್ಕಿಂಗ್ ಎಲ್ಲ ಅರ್ಧ ನಿಂತಿದ್ದಾವೆ. 17 ಕೋರ್ಸ್ ಪೆಂಡಿಂಗ್ ಇದೆಯಾ? ಈಗ ನಾನು ಸರ್ಕಾರ ಕಳಿಸಿದ್ದೀರಾ? ಅದು ಯಾವಾಗ ಕಳಿಸಿದ್ದೀರಾ? ಪೊಲೀಸರ ವಶದಲ್ಲಿದ್ದ ಕೊಲೆ ಆರೋಪಿಯೋರ್ವ ಮೃತಪಟ್ಟಿರುವ ಘಟನೆ ಕಲಬುರಗಿ ನಗರದ ರೋಜಾ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಕೃಷ್ಣ ರಾಠೋಡ್ ಸಾವನ್ನಪ್ಪಿದ ಆರೋಪಿಯಾಗಿದ್ದು, ಮಹಿಳೆಯ ಮಿಸ್ಸಿಂಗ್ ಕೇಸ್ನಲ್ಲಿ ಕಳೆದ 3 ದಿನದ ಹಿಂದೆ ಆರೋಪಿ ಕೃಷ್ಣನನ್ನು ಪೊಲೀಸರು ಬಂಧಿಸಿದ್ದರು. ಇನ್ನು ಜನವರಿ 24ರಂದು ಕಲಬುರಗಿ ನಗರದ ಮಿಜುಗುರಿ ಕ್ರಾಸ್ನಿಂದ ಮಹಿಳೆ ಮೈನಾಬಾಯಿ ಮಿಸ್ಸಿಂಗ್ ಸಂಬಂಧ ರೋಜಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಮಿಸ್ಸಿಂಗ್ ಕೇಸ್ ತನಿಖೆ ನಡೆಸುವ ವೇಳೆ ಆರೋಪಿ ಕೃಷ್ಣ ಮೈನಾಬಾಯಿ ಕರೆದೊಯ್ಯುವ ಸಿಸಿಟಿವಿ ಪತ್ತೆಯಾಗಿದ್ದು, ಸಿಸಿಟಿವಿಯ ದೃಶ್ಯದ ಮೇಲೆ ಕೃಷ್ಣ ರಾಠೋಡ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ವಿಚಾರಣೆ
ವೇಳೆ ಆರೋಪಿ ಕೃಷ್ಣ ಮೈನಾಬಾಯಿ ಕೊಲೆ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದ. ನಿನ್ನೆ ಸಂಜೆ ವೇಳೆ ಸ್ಥಳ ಮಹಾರಾಜ್ಗೆ ಕರೆದುಕೊಂಡು ಹೋದಾಗ ಎದೆ ನೋವಿನಿಂದ ಕೃಷ್ಣ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಜೀವನದಲ್ಲಿ ಪರಿಸ್ಥಿತಿ ಹೇಗೆ ಬಂದರೂ ಕೂಡ ಮನಸ್ಥಿತಿ ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ಸಂತೃಪ್ತಿ ಜೀವನ ನಮ್ಮದಾಗ್ತದೆ ಎಂದು ಗದಗ ವೀರೇಶ್ವರ ಪುಣ್ಯಾಶ್ರಮದ ತೋಟಯ್ಯ ಅಬ್ಬೆ ತುಮಕೂರು ಶಾಸ್ತ್ರಿಗಳು ಹೇಳಿದರು. ಕಲಬುರಗಿ ನಗರದ ವಿವೇಕಾನಂದ ನಗರದಲ್ಲಿರುವ ಶ್ರೀ ಓಂಕಾರೇಶ್ವರ 17ನೇ ಜಾತ್ರಾ ಮಹೋತ್ಸವ ನಿಮಿತ್ತ ಕಡಕೋಳ ಮಡಿವಾಳೇಶ್ವರ ಪುರಾಣ ಹೇಳುತ್ತಾ ಮಡಿವಾಳಪ್ಪನವರು ಸಮಾಜದ ಮೈಲಿಗೆಯನ್ನು ಶುಚಿಗೊಳಿಸಿ ಸ್ವಾಸ್ಥ್ಯ ಸಮಾಜ ಕಟ್ಟಿದ ತ್ರಿಕಾಲ ಜ್ಞಾನಿಯಾಗಿದ್ದಾರೆ. ಇಂಥ ಶರಣರ ನಡೆನುಡಿ ಒಂದಾಗಿಸಿ ನೇರ ನುಡಿಗಳಿಂದ ಸಮಾಜದಲ್ಲಿರುವ ತಪ್ಪುಗಳನ್ನು ತಿದ್ದುವ ಮೂಲಕ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಇಂತಹ ಶರಣರ ವಿಚಾರಗಳು ಸಮಾಜಕ್ಕೆ ದಾರಿದೀಪವಾಗುತ್ತವೆ ಎಂದು ಮಾರ್ಮಿಕವಾಗಿ ನುಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಗೀತ ಕಲಾವಿದರಾದ ಶ್ರೀಶೈಲ ಕೊಂಡೆದ ಹಾಗೂ ರವಿಸ್ವಾಮಿ ಗೋಟೂರ ಸಂಗೀತ ಸೇವೆ ಸಲ್ಲಿಸಿದರು. ಸಕಲ ಜೀವರಾಶಿಗಳ ಅಸ್ತಿತ್ವಕ್ಕೆ ಕಾರಣವಾದ ಅಮೂಲ್ಯವಾದ ಜಲ ಸಂಪತ್ತಿನ ಸಂರಕ್ಷಣೆ ಸರ್ಕಾರ, ಕೆಲವು ವ್ಯಕ್ತಿ ಸಂಸ್ಥೆಗಳ ಜವಾಬ್ದಾರಿಯಾಗಿರದೆ ಪ್ರತಿಯೊಬ್ಬರದೇ ಆದ ಕರ್ತವ್ಯವಾಗಿದೆ ಎಂದು ಉಪನ್ಯಾಸಕ ಸಮಾಜ ಸೇವಕ ಎಚ್.ಬಿ. ಪಾಟೀಲ್ ಹೇಳಿದರು. ಚಿತ್ತಾಪುರ ತಾಲೂಕಿನ ಸನ್ನತಿಯ ಭೀಮಾ ನದಿಯ ದಡದಲ್ಲಿ ಕಲಬುರಗಿಯ ಬಸವೇಶ್ವರ ಸಮಾಜ ಸೇವಾ ಬಳಗದ ವತಿಯಿಂದ ಜರುಗಿದ ಜಲ ಸಂಪನ್ಮೂಲ ಸಂರಕ್ಷಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಜಲ ಎಂಬುದು ಕೇವಲ ಎರಡಕ್ಷರದ ಪದವಲ್ಲ, ಅದು ಜೀವ ಕೊಡುವ ಶಕ್ತಿ. ಜಲ ನಮ್ಮೆಲ್ಲರ ಬಲ, ಉಸಿರು, ಫಲವಾಗಿದೆ. ಜಲ ಸಂಪತ್ತು ಹಾಳಾಗದಂತೆ ತಡೆದು ಅದನ್ನು ಮುಂದಿನ ಪೀಳಿಗೆಗೆ ಬಳಸುವುದಕ್ಕೆ ಅವಕಾಶ ನೀಡುವುದೇ ಜಲ ಸಂರಕ್ಷಣೆಯಾಗಿದೆ ಎಂದು ಹೇಳಿದರು. ಇವಾಗಿದ್ದವು ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.